ಹಲೋ ಎಲ್ಲರಿಗೆ ನಮಸ್ಕಾರ. ಸೂರ್ಯ ನೋಡಾಟಿಗೆನೆ ಮನೆ ಮುಂದೆ ಚಕ್ ಮಿಂಚ್ಲತ್ತಿನು. ನಾನಿವತ್ತ ರಾಗಿ ಗಂಜಿ ಮಾಡ್ಕೊಳ್ಬೇಕಂದು ಮಾಡ್ಕೊಳ್ತಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡು ಒಂದು 2 ನಿಮಿಷ ಕುದಿಯಲಕ್ಕೆ ಬಿಡಬೇಕು. ಇನ್ನೊಂದು ಬಟ್ಲಲ್ಲಿ ರಾಗಿ ಹಿಟ್ಟು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗರಂ ನೀರು ಹಾಕೋಬೇಡ್ರಿ, ಯಾಕಂದ್ರಲ್ಲಿ ಅಂಟಂಟ್ ಆಗ್ತದೆ. ನಾರ್ಮಲ್ ವಾಟ್ರೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ನಾವೀಗ ಮಿಕ್ಸ್ ಮಾಡ್ಕೊಂಡಿರುವಂಥ ರಾಗಿ ಗಂಜಿ ಅದರೊಳಗಡೆ ಹಾಕಿ 1-2 ನಿಮಿಷ ಅಷ್ಟು ಕುದಿಲಕ್ಕೆ ಬಿಡ್ರಿ. ರಾಗಿ ಮಾಲ್ಟ್ ಆಗಲಿ, ರಾಗಿ ಗಂಜಿ ಆಗಲಿ, ರಾಗಿ ಅಂಬ್ಲಿ ಆಗಲಿ, ರಾಗಿ ಮುದ್ದೆ ಆಗಲಿ, ಇದರ್ಲಿಂದ ಏನೇನು ಬೆನಿಫಿಟ್ ಇರ್ತದಂದ್ರು ಜೀರ್ಣಾಂಗ ವ್ಯವಸ್ಥೆ ಶುದ್ಧೀಕರಿಸ್ತದೆ, ದೇಹಕ್ಕೆ ಕೂಡ ತಂಪು, ಜಾಸ್ತಿ ಹಸಿವು ಕೂಡ ಆಗಲ್ಲ. ನಂದು ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ತಮ್ಮಗ ಮಾರ್ನಿಂಗ್ ಎಬ್ಸೋದೆ ನನಗೂ ಒಂದು ಸಾಧನೆ ಆಗ್ಯದ. ಅವ ಏನು ಹೇಳಲ್ಲ, ಅವನಿಗೆ ನಾ ಎಬ್ಸೋದೇನು ಬಿಡಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅವನಿಗೆಲ್ಲ ಎಬ್ಸಿ ಇವತ್ತು ಸಾಂಬಾರು ಮತ್ತು ರೊಟ್ಟಿ ಮಾಡಿ ಅವ ಕಾಲೇಜ್ಗೆ ಹೋಗ್ತಾನ. ಅವನಿಗೆ ಊಟ ಕೊಟ್ಟು ಹಿಂಗೋ ಮಾಡಿ ಅವನಿಗೆ ಕಾಲೇಜ್ಗೆ ರೆಡಿ ಮಾಡಿ ಕಳಿಸ್ದೆ. ನಾನು ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವತ್ತು ಬೀದರ್ಗೆ ಹೋಗ್ಲಿತ್ತೀನಿ. ಯಾಕಂದರೆ ಇವತ್ತು ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ. ಅದು ಯಾಕಪ್ಪ ಅಂದರೆ ಇವತ್ತು ವಿಶಾಲ್ ಮಾರ್ಟ್ನಾಗ ಸ್ವಲ್ಪ ಏನರ ಕಲೆಕ್ಷನ್ ಬಂದವೇನೋ ಅಂತ ನೋಡೋಕೆ ಹೋದೆ. ಹೋಗಿ ನೋಡೋಟಿಗೆ ಯಾವುದೂ ಜಾಸ್ತಿ ಕಲೆಕ್ಷನ್ ಇದ್ದಿಲ್ಲ. ಮತ್ತು ಸುಮ್ಮನೆ ಯಾಕೆ ಖಾಲಿ ಬರೋದು ಅಂದ್ಕೊಂಡು ಮತ್ತೆ 2 ಜೋಡಿ ಡ್ರೆಸ್ ತಗೊಂಡು ಬಂದೆ. ಇಲ್ಲಿಗೆಲ್ಲ ಮುಗಿಸ್ಕೊಂಡು ಪಾನಿಪುರಿ ತಿನ್ಬೇಕು ಅನ್ನಿಸ್ತು. ತುಂಬ ಹಸು ಭೀ ಆಗ್ತಾಯಿದ್ದು. ಮತ್ತು ಹಾಗೆ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಹೊರಟೆ. ಲಾಂಗ್ ವಿಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಷ್ಟೇ.